ನಮಸ್ಕಾರ ಸ್ನೇಹಿತರೆ, ಕಥಾಸಿರಿ ಚಾನಲ್ಗೆ ಆದರದ ಸ್ವಾಗತ. ಮತ್ತೊಂದು ನೈಜ ಘಟನೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ಮೊನ್ನೆ ಜೂನ್ 24 ಬುಧವಾರ ದಕ್ಷಿಣ ಅಮೆರಿಕದ ವೆನೆಜುವೆಲಾ ದೇಶದಲ್ಲಿ ಭೂಕಂಪವಾಯಿತು. ಅದು ನೀವೆಲ್ಲ ಟಿವಿಯಲ್ಲಿ ಪೇಪರ್ನಲ್ಲಿ ಎಲ್ಲ ನೋಡಿದ್ದೀರ. ಅದರ ತೀವ್ರತೆ 7.5 ಇತ್ತು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸಾವಿರಾರು ಜನರು ಮೃತಪಟ್ಟರು, ಸಾವಿರಾರು ಕಟ್ಟಡಗಳು ಕ್ಷಣ ಮಾತ್ರದಲ್ಲಿ ಉರುಳಿದವು, ಸಾವಿರಾರು ಜನರು ಗಾಯಗೊಂಡರು. ಭೂಕಂಪ ಅಥವಾ ಯಾವುದೇ ಒಂದು ವಿಪತ್ತು ಆದ ಬಳಿಕ 72 ಗಂಟೆಗಳನ್ನು ರಕ್ಷಣಾ ಕಾರ್ಯಾಚರಣೆಯ ಸುವರ್ಣ ಅವಧಿ ಅಥವಾ ಗೋಲ್ಡನ್ ಪೀರಿಯಡ್ ಎಂದು ಕರೆಯುತ್ತಾರೆ. ಅಂದರೆ ಮೊದಲ 24 ಗಂಟೆ 90% ಜನರು ಬದುಕುಳಿಯಬಹುದು, 25ರಿಂದ 48 ಗಂಟೆ 50ರಿಂದ 60% ಜನರು ಬದುಕುಳಿಯಬಹುದು, ಇನ್ನು 49ರಿಂದ 72 ಗಂಟೆಯ ಒಳಗೆ 20ರಿಂದ 30 ಜನರು ಬದುಕುಳಿಯಬಹುದು. ಇನ್ನು 72 ಗಂಟೆಗಳ ನಂತರ 5-10% ಬದುಕುಳಿಯುವ ಸಾಧ್ಯತೆ ಇದೆ. ಈ ಭೂಕಂಪದಲ್ಲೂ ಒಂದು ಮಿರಾಕಲ್ ನಡೆಯಿತು. ಅದೇನೆಂದರೆ, ಭೂಕಂಪದಿಂದ ಕಟ್ಟಡಗಳು ಕುಸಿದು ಅವಶೇಷಗಳ ರಾಶಿಯು ಗುಡ್ಡದಂತೆ ವೆನೆಜುವೆಲಾ ನಗರವನ್ನು ಆವರಿಸಿತ್ತು. ರಕ್ಷಣಾ ಕಾರ್ಯವೂ ಭರದಿಂದ ಸಾಗಿತ್ತು. ಸಾವಿರಾರು ಶವಗಳನ್ನು ಕಟ್ಟಡದ ಅವಶೇಷಗಳಿಂದ ಹೊರತೆಗೆಯಲಾಗಿತ್ತು. ಈ ಕೆಲಸವನ್ನು ಮಾಡಿ ಅಲ್ಲಿರುವಂತಹ ಪೊಲೀಸರು, ರಕ್ಷಣಾ ಸಿಬ್ಬಂದಿಗಳು ಹೈರಾಣಾಗಿ ಹೋಗಿದ್ದರು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಚೆನ್ನಾಗಿರುತ್ತೆ ಎಂದು ಯೋಚನೆ ಮಾಡುವಷ್ಟರಲ್ಲಿ ಆ ನಡುವೆ ಅವರಿಗೆ ಪುಟ್ಟ ಶಿಶುವಿನ ಅಳುವಿನ ಧ್ವನಿಯು ಕೇಳಿಸಿತು. ಆಗ ಸಮಯ ಹೋದಂತೆ ಆ ಪುಟ್ಟ ಶಿಶುವಿನ ಆಕ್ರಂದನ ಹೆಚ್ಚಾಯ್ತಾ ಹೋಯಿತು. ರಕ್ಷಣಾ ಸಿಬ್ಬಂದಿಯ ಮನ ಕಲಕಿತ್ತು. ಅವರು ತಮ್ಮ ಆಯಾಸವನ್ನು ಲೆಕ್ಕಿಸದೆ ಆ ಶಿಶುವಿನ ಧ್ವನಿ ಬರುವ ಕಡೆ ಧಾವಿಸಿದರು, ರಕ್ಷಣೆಗೆ ಮುಂದಾದರು. ಅಲ್ಲೊಂದು ಅಚ್ಚರಿ ಕಾದಿತ್ತು. ಭೂಕಂಪವಾಗಿ 32 ಗಂಟೆಗಳ ಬಳಿಕವೂ 18 ದಿನಗಳ ಕೂಸು ಅಳುತ್ತಲೇ ಆ ಧೂಳಿನ ಮಧ್ಯೆ ಮಲಗಿತ್ತು. ಆ ಮಗುವನ್ನು ಎತ್ತಿಕೊಂಡ ಸಿಬ್ಬಂದಿಗೆ ಸಂತೋಷಕ್ಕೆ ಪಾರವೇ ಇಲ್ಲ. ಆದರೆ ಅದರ ಪಕ್ಕದಲ್ಲೇ ಮಗುವಿನ ತಾಯಿಯು ಗಂಭೀರವಾದ ಗಾಯಗಳಿಂದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿಹಾಕ್ಕೊಂಡಿದ್ಲು. ಆ ರಕ್ಷಣಾ ಸಿಬ್ಬಂದಿಗಳು ಕಷ್ಟಪಟ್ಟು ಆ ಅವಶೇಷಗಳ ಅಡಿಯಲ್ಲಿ ಬಿದ್ದಂತಹ ಆ ಮಗುವಿನ ತಾಯಿಯನ್ನು ಸುಮಾರು 90 ನಿಮಿಷಗಳ ಕಾಲ ಕಾರ್ಯಾಚರಣೆ ನಡೆಸಿ ಅವರನ್ನೂ ರಕ್ಷಿಸಿದರು. ಇದಕ್ಕೆ ನಾವು ಹೇಳ್ತೇವೆ ಯಾವಾಗಲೂ, ಮನುಷ್ಯ ಆಯುಷ್ಯಿದ್ರೆ ಹೇಗಾದರೂ ಬದುಕೊಳ್ತಾನೆ. ಅದಕ್ಕೆ ಇದೇ ಸಾಕ್ಷಿ. ಯಾಕೆಂತಂದರೆ ಭೂಕಂಪದ ಅವಶೇಷಗಳ ಅಡಿಯಲ್ಲಿ 32 ಗಂಟೆಗಳ ಕಾಲ ಆದರೂ ಕೂಡ ಬಳಿಕವೂ 32 ಗಂಟೆಗಳ ಬಳಿಕವೂ ಕೂಡ 18 ದಿನಗಳ ಶಿಶು ಚಿರಂಜೀವಿಯಾಗಿ ಉಳಿದಿದೆ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.